ಸ್ಲೀವ್ ಕಟ್ ಮಾಡೋ ಕೂಡ ಪರ್ಫೆಕ್ಟ್ ಮೆಥಡ್ ಅಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ ತುಂಬಾ ಜನಕ್ಕೆ ಏನಾಗುತ್ತೆ ಅಂದ್ರೆ ರಿಂಕಲ್ಸ್ ಬರುತ್ತೆ ಆರ್ಮೋಲ್ ಹತ್ರ, ಹಾಗೆ ಬ್ಯಾಕ್ ಸೈಡು ರಿಂಕಲ್ಸ್ ಕೂಡ ಬರುತ್ತೆ. ಆದ್ರೆ ಇವತ್ತು ನಾನು ನಿಮ್ಗೆ ಪರ್ಫೆಕ್ಟ್ ಮೆಥಡ್ ಅನ್ನ ಫಾಲೋ ಮಾಡೋದ್ರಿಂದ ಅದು ಬರಲ್ಲ ಅಂತ ಹೇಳ್ತೀನಿ. ತೋರಿಸ್ತೀನಿ ನಾನು ನಿಮ್ಗೆ ಯಾವ ರೀತಿ ಬ್ಲೌಸ್ ಕಟ್ ಮಾಡ್ಬೇಕು ಅಂತ. ಸ್ಲೀವ್ ಅನ್ನ ನೋಡಿ, ಎರಡು ಸ್ಲೀವ್ ನಾನು ಒಂದೇ ಸಾರಿ ಕಟ್ ಮಾಡ್ತಾ ಇದ್ದೀನಿ. ತುಂಬಾ ಜನ ಕಮೆಂಟ್ ಮಾಡ್ತಿದ್ರು, ನಾವು ಪ್ಲೇನ್ ಬ್ಲೌಸ್ ಅನ್ನ ಕಟ್ ಮಾಡುವಾಗ ಏನ್ ಮಾಡ್ತೀವಿ ಅಂದ್ರೆ ಅಡ್ಡ ಬಟ್ಟೆ ಕಟ್ ಮಾಡಬಾರ್ದು, ಉದ್ದ ಬಟ್ಟೆ ಕಟ್ ಮಾಡ್ಬೇಕು ಅಂತ ಹೇಳ್ತಾರೆ. ಅದಕ್ಕೇನು ಸಂಬಂಧ ಇಲ್ಲ, ಯಾವ ಬಟ್ಟೆನ ಕಟ್ ಮಾಡ್ಬೋದು. ಬಟ್ ಕೆಲವೊಂದು ಡಿಸೈನ್ಸ್ ಇರುತ್ತಲ್ಲ, ಡಿಸೈನ್ಸ್ ನಾವು ಎಲ್ಲೆಲ್ಲಿ ಬರುತ್ತೋ ಅಲ್ಲೆಲ್ಲೇ ಕಟ್ ಮಾಡಬೇಕಾಗುತ್ತೆ. ಹಿಂದಿನ ಒಂದು ವಿಡಿಯೋದಲ್ಲಿ ಕೂಡ ಅಷ್ಟೇ, ಹೂವು ಇದೆ, ಹೂವಿನ ಡಿಸೈನ್ ಇದೆ, ಒಂದು ಫ್ಲವರ್ ಡಿಸೈನ್ ಬಂದು ಕೆಳಗಡೆ ಈ ರೀತಿ ಇದೆ ನೋಡಿ, ಹಿಂಗ್ ಬಂದು ಹಿಂಗ್ ಈ ರೀತಿ ಇದೆ. ಬಟ್ ನಾವು ಅದನ್ನ ಉದ್ದ ತಗಂದ್ರೆ ಸರಿ, ಓಕೆ. ಅಡ್ಡ ತಗಂದ್ರೆ ಬರುತ್ತಾ? ಹೂ ಡಿಸೈನ್ ತಲೆ ಕೆಳಗಾಗತ್ತಲ್ಲ. ಹಾಗಾಗಿ ಕೆಲವೊಂದು ಬ್ಲೌಸ್ ಅಲ್ಲಿ ಅವ್ರು ಡಿಸೈನ್ ಯಾವ ರೀತಿ ಮಾಡಿರ್ತಾರೆ, ಈಗ ಪ್ರಿಂಟೆಡ್ ಡಿಸೈನ್, ಅದರಲ್ಲಿ ನಾವು ಇದು ಅನ್ ಸೈಡ್ ಬಂದು ಅಥವಾ ಅಡ್ಡ ಬಟ್ಟೆ ಉದ್ದ ಬಟ್ಟೆ ಅಂತ ಬರಲ್ಲ. ಡಿಸೈನ್ ಹೆಂಗಿರುತ್ತೋ ಹಂಗೆ ಕಟ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ನಾನು ತುಂಬಾ ಜನ ಅದನ್ನೇ ಕ್ವಶನ್ ಕೇಳಿದ್ರು ಹಿಂದಿನ ವಿಡಿಯೋದಲ್ಲಿ, ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ನೋಡಿ, ಇವಾಗ ನಾವು ಸ್ಲೀವ್ ಕಟ್ ಮಾಡ್ತಾ ಇದೀವಿ. ಸ್ಲೀವ್ಗೆ ಎಷ್ಟು ಬೇಕೋ ಅಷ್ಟು ಫೋಲ್ಡ್ ಹಾಕೊಂಡಿದ್ದೀನಿ. ನಾನು ಎರಡು ಸ್ಲೀವ್ನು ಒಂದೇ ಸಾರಿ ಕಟ್ ಮಾಡ್ತಾ ಇದ್ದೀನಿ. ನಾನು ನಿಮಗೆ ಮೊದಲಿಗೆ ಹೇಳಿದೆ, ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರೆ ನಮಗೆ ಇಲ್ಲಿ ಹೆಮ್ಮಿಂಗ್ ಪಟ್ಟಿಗೋಸ್ಕರ ಒಂದು ಮಾರ್ಕ್ ಮಾಡ್ಕೊಳ್ಳೇಬೇಕು. ನಾವು ಎಷ್ಟು ಹೆಮ್ಮಿಂಗ್ ಪಟ್ಟಿಗೆ ಎಷ್ಟು ಬಿಡ್ತೀರಾ ಎಷ್ಟಾದ್ರೂ ಬಿಡ್ಬೋದು. ಇದು ಬಟ್ಟೆ ಎಕ್ಸೆಸ್ ಇದೆ, ಹಾಗಾಗಿ ನಾನು 1/4 ಇಂಚ್ ಬಿಡ್ತೀನಿ. ಕಡಿಮೆ ಇದ್ರೆ 1 ಇಂಚ್ ಬಿಡ್ಬೋದು, ಇಲ್ಲ ಬಟ್ಟೆನೇ ಕಡಿಮೆ ಇದೆ ಅಂದ್ರೆ ಅರ್ಧ ಇಂಚ್ ಬಿಟ್ಟು ಇದಕ್ಕೊಂದು ಎಕ್ಸ್ಟ್ರಾ ಪೀಸ್ ಅನ್ನು ಬೇಕಾದ್ರೆ ಕೊಟ್ಕೊಂಡು ನೀವು ಸ್ಟಿಚ್ ಅನ್ನ ಮಾಡ್ಕೋಬಹುದು. ಬಟ್ಟೆ ಕಡಿಮೆ ಇದ್ರೆ ಓಕೆ, ಸರಿ ಇದ್ರೆ ಏನ್ ತೊಂದರೆ ಇಲ್ಲ, ಎಷ್ಟು ಬೇಕಾದ್ರೂ ನೀವು ಬಿಟ್ಕೊಳ್ಳಿ. ನೋಡಿ, ಇವಾಗ ನಾವು ಇಲ್ಲಿಗೆ ಒಂದು ಲೈನ್ ಹಾಕ್ತೀನಿ. ಇದು ಹೆಮ್ಮಿಂಗ್ ಪಟ್ಟಿಗೋಸ್ಕರ. ಇವಾಗ ಟೋಟಲ್ ಸ್ಲೀವ್ ಲೆಂತ್ ಎಷ್ಟಿದೆ ನಾನು ಮೆಜರ್ಮೆಂಟ್ ಬರ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಸ್ಲೀವ್ ಲೆಂತ್ ಬಂದು ಎಷ್ಟಿದೆ, 8 ಇಂಚ್ ಇದೆ. ಹಾಗೆ ನಮಗೆ ಫಿಟ್ಟಿಂಗ್ ಬಂದು 10 ಇಂಚ್ ಫಿಟ್ಟಿಂಗ್ ಈ ಆಮೇಲೆ ಆರ್ಮೋಲ್ ಬಂದು ಮಾಮೂಲಿ ನಮಗೆ ನಾವು 14.5 15ಕ್ಕೆ ನಾವು ಕಟ್ ಮಾಡ್ಕೊಳ್ಳೋಣ. 15ಕ್ಕೆ ಕಟ್ ಮಾಡ್ಕೊಳ್ಳೋಣ. ಆರ್ಮೋಲ್ 14.5 ನಿಮಗೆ 15 ಕಟ್ ಮಾಡಿದ್ದೀನಿ, 15ಕ್ಕೆ ಕಟ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಟೋಟಲ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ. 8 ಇಂಚ್ ಇದೆ ಅಂದ್ರೆ ಮಾರ್ಜಿನ್ ಅನ್ನ ಆ್ಯಡ್ ಮಾಡ್ಬೇಕಿಲ್ಲ. ನಾವು ಅರ್ಧ ಇಂಚು ಮಾರ್ಜಿನ್ ಅನ್ನ ಆ್ಯಡ್ ಮಾಡಿದ್ದೀನಿ. ಟೋಟಲ್ 8ವರೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈ ವಿಡಿಯೋನ, ದಯವಿಟ್ಟು ಎಂಡ್ವರೆಗೂ ನೋಡಿ. ಫೇಸ್ಬುಕ್ ನಲ್ಲಿ ನೋಡ್ತಾರೋ ದಯವಿಟ್ಟು ಯೂಟ್ಯೂಬ್ ಅಲ್ಲಿ ಡಿಸೈನರ್ ಶಿವನ್ ಅಂತ ನೀವು ಹೊಡೆದ್ರೆ ಖಂಡಿತ ಅದರಲ್ಲಿ ಫುಲ್ ಬ್ಲೌಸ್ ಕಟಿಂಗ್ ವಿಡಿಯೋಸ್ ಬರುತ್ತೆ, ಸ್ಟಿಚಿಂಗ್ ವಿಡಿಯೋಸ್ ಬರುತ್ತೆ. ಫೇಸ್ಬುಕ್ ಅಲ್ಲಿ ನೋಡೋರಿಗೆ ಮಾತ್ರ ಹೇಳ್ತಿದ್ದೀನಿ. ನೋಡಿ, ಇವಾಗ ನಾವು ಇಲ್ಲಿಗೆ ಒಂದು ಲೈನ್ ಹಾಕೋಣ. ಇದು ನಮಗೆ ಟೋಟಲ್ ಲೈನು. ನಿಮಗೆ ರಿಂಕಲ್ಸ್ ಯಾಕೆ ಬರುತ್ತೆ ಅಂತ ಹೇಳ್ತೀನಿ. ಚೆಸ್ಟ್ ಮೆಜರ್ಮೆಂಟ್ ನ 10ನೇ 1 ಭಾಗ ಎಷ್ಟು ಬರುತ್ತೆ? 36 ಚೆಸ್ಟ್ ಮೆಜರ್ಮೆಂಟ್ ಇದೆ. ನಾವು ಇದನ್ನ ಬ್ಲೌಸ್ ಕಟ್ ಮಾಡಿರೋದು, ಏನಾದ್ರೂ ನೀವು ಸ್ಲೀವ್ ಪಾರ್ಟ್ ಅನ್ನ ಮಾತ್ರ ನೋಡ್ತಾ ಇದೀನಿ ಅಂದ್ರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇದು 36 ಚೆಸ್ಟ್ ಮೆಜರ್ಮೆಂಟ್ ಇರೋ ಬ್ಲೌಸ್. ಯಾಕಂದ್ರೆ ಸ್ಲೀವ್ ಕಟಿಂಗ್ ಮಾತ್ರ ನೋಡೋರ್ಗೆ, ಯಾಕಂದ್ರೆ ಕಟ್ ಮಾಡಿ ನಾವು ಫೇಸ್ಬುಕ್ ಅಲ್ಲಿ ಸ್ವಲ್ಪ ಹಾಕಿರ್ತೀವಿ, ಶಾರ್ಟ್ ಹಾಕಿರ್ತೀವಿ, ನೀವು ಯೂಟ್ಯೂಬ್ ಅಲ್ಲಿ ಬಂದು ಫುಲ್ ಆಗಿರ್ತೀವಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೋಡಿ, 3.6 3.5 ಇಡ್ಬೇಕು, ಮಿನಿಮಮ್ 3.5 ಇಡಬೇಕು. ನೀವು ಲೆಂತ್ ಅನ್ನ 7 ಇಂಚ್ ನಂತರ ಯಾವಾಗೂ ಸ್ಲೀವ್ ಲೆಂತ್ ಅನ್ನ ಇಡ್ತೀವಿ ಅಂದ್ರೆ 3.5 ಮಿನಿಮಮ್ ಇಡಲೇಬೇಕು. ಅದ್ರ ನಂತರ ಇಡಬೇಕು, ಅದಕ್ಕಿಂತ ಕಡಿಮೆ ಇಡಬಾರ್ದು. ಅದಕ್ಕಿಂತ ಸ್ಲೀವ್ 6 ಇಂಚ್ 5 ಇಂಚ್ ಇದ್ದಾಗ ಅದು ಬೇರೆ ಮೆಥಡ್ ಅಲ್ಲಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ನಾನು ಹೇಳ್ತಾ ಇರೋದು ನಿಮಗೆ ಸ್ಲೀವ್ ಲೆಂತ್ ಜಾಸ್ತಿ ಇದ್ದಾಗ. ಇವತ್ತು ಇದು 8 ಇಂಚ್ ಇದೆ, 8 ಇಂಚ್ಗೆ ನಾನು 3.5 ಇಡ್ತಾ ಇದ್ದೀನಿ. ಇದೇ ಮೇನ್ ಇಂಪಾರ್ಟೆಂಟ್. 3.5 ಏನ್ ಇಡ್ತೀನಿ ಅಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಸ್ಲೀವ್ ಹತ್ರ ತುಂಬಾ ಜನಕ್ಕೆ ತುಂಬಾ ಪ್ರಾಬ್ಲಮ್ ಅದೇ ಇರೋದು. ತುಂಬಾ ಈಗ ನಾನು ಹಾಕಿರೋ ವಿಡಿಯೋಸ್ಲೆಲ್ಲ ತುಂಬಾ ಇಂಟ್ರೆಸ್ಟಿಂಗ್ ಜಾಸ್ತಿ ವಿಡಿಯೋಸ್ ನೋಡಿದಾರೆ ಅಂದ್ರೆ ಸ್ಲೀವ್ ಕಟಿಂಗ್ ದೇ ಬಹಳ ನೋಡ್ತಾರೆ, ಫೇಸ್ಬುಕ್ ಆಗಲಿ ಯೂಟ್ಯೂಬ್ ಆಗಲಿ. ಯಾಕಂದ್ರೆ ಅವ್ರಿಗೆ ಅದ್ರದ್ದು ಪ್ರಾಬ್ಲಮ್ ಇದೆ ಅಂತ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ನೋಡಿ, ನಮಗೆ ಬೇಕಾಗಿರೋದು 15 ಇಂಚು ಆರ್ಮೋಲ್. 14.5 ಇದೆ, 15 ಇಟ್ಟಿದ್ದೀನಿ ನಾನು ಬ್ಲೌಸ್. ನೀವು ನೋಡಿದ್ರೆ ಗೊತ್ತಾಗುತ್ತೆ. 15 ಅಂದ್ರೆ ನೋಡಿ, ಇಲ್ಲಿಂದ 7.5ಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ನಿಮಗೆ ಇದು ಗೊತ್ತಾಗಲಿಲ್ಲ, ನೀವು ಏನ್ ಮಾಡ್ತೀರಾ ಅಂದ್ರೆ ನಿಮಗೆ ಒಂದು ಬ್ಲೌಸ್ ಅನ್ನ ತೋರಿಸ್ಬಿಡ್ತೀನಿ. ಮೆಜರ್ಮೆಂಟ್ ಮಾಡಿ ಮೆಜರ್ಮೆಂಟ್ ಅನ್ನ ಯಾವ ರೀತಿ ತಗೋಬೇಕು ಅಂದ್ರೆ, ನೀವು ನೋಡಿ ಈ ರೀತಿ ರೆಡಿ ಅವ್ರು ವೇರ್ ಮಾಡಿರ್ತಾರೆ ಅನ್ಕೊಳ್ಳಿ. ಇಲ್ಲಿ ಮೆಜರ್ಮೆಂಟ್ ತೋರ್ಸಕ್ಕೆ ಯಾರಿಲ್ಲ, ಹಾಗಾಗಿ ಸ್ಲೀವ್ ಲೆಂತ್ ಅನ್ನ ತಗೊಂಡ್ರಿ. ಇದು ಜಾಸ್ತಿ ಇದೆ ಬೇರೆ ಸ್ಲೀವ್ ಇದು. ನೋಡಿ, ಇದು ಸ್ಲೀವ್ ಲೆಂತ್ ತಗೊಂಡ್ರಿ ಮೆಜರ್ಮೆಂಟ್. ನಮಗೆ ಇವಾಗ ಇದರಲ್ಲಿ ಕನ್ಫ್ಯೂಸ್ ಆಗುತ್ತೆ ನಿಮಗೆ. ನೋಡಿ, ಗೊತ್ತಾಗುತ್ತೆ ನಿಮಗೆ, ಯಾಕಂದ್ರೆ ಇದು ಐರನ್ ಮಾಡಿಲ್ಲ, ಇನ್ನು ರೆಡಿ ಮಾಡಿದ್ದೀನಿ ಬಟ್ ಐರನ್ ಮಾಡಿಲ್ಲ. ನೋಡಿ, ಇಲ್ಲಿ ಡಿಫರೆನ್ಸ್ ಬರುತ್ತೆ. ಯಾಕಂದ್ರೆ ನೋಡಿ, ಇಲ್ಲಿ ಹೆಚ್ಚು ಕಡಿಮೆ ಬರುತ್ತೆ. ಅದು ನಾವು ಎಕ್ಸಾಕ್ಟ್ ಆಗಿ ಮೆಜರ್ಮೆಂಟ್ ತಗೋಕ್ಕಾಗಲ್ಲ ಬಾಡಿಲಿ. ಅಂದಾಜಲ್ಲಿ ಈ ತರ ಇಟ್ಕೊಂಡು ತಗೊಂಡಿರ್ತೀವಿ, ಅದೇ ತರ ತಗೊಂಡು. ನಿಮಗೆ ಇನ್ನೂ ಒಂದು ಪಕ್ಕ ನೀವು ಸ್ಲೀವ್ ಇಲ್ಲಿ ಸೇಪ್ ಅನ್ನ ತೆಗಿಬೇಕಂದ್ರೆ ನೀವು ವೇರ್ ಮಾಡಿರ್ತಾರೆ ಅವ್ರು ಮಾಮೂಲಿ, ಅಥವಾ ಬ್ಲೌಸ್ ಕೊಟ್ಟಿರ್ತಾರೆ. ಅದೇ ಬ್ಲೌಸ್ ಕೊಟ್ಟರು ಕೂಡ ಇದು ಎಷ್ಟಿದೆ ಅಂತ ನೋಡ್ಕೊಂಬಿಡಿ. ಇದು ಎಷ್ಟಿದೆ ಅಂತ ನೋಡಿದಾಗ ನಿಮಗೆ ಇಲ್ಲಿ ತೋರಿಸ್ತೀನಿ ನಾನು. ಇವಾಗ ಇದನ್ನ 9.25 ಇಂಚ್ ಇದೆ. ಇದು 9.25 ಅಥವಾ 9 ಇಂಚ್ ಇದೆ. ಇವಾಗ ಇಲ್ಲಿ ಎಷ್ಟು ಬರುತ್ತೆ ಅಂತ ತೋರಿಸ್ತೀನಿ. 9 ಇಂಚ್ ಇದೆ ಅಂದ್ರೆ ಇಲ್ಲಿಗೆ 8 ಇಂಚ್ ಬರ್ತಾ ಇದೆ. ಅಂದ್ರೆ 1 ಇಂಚು ಡಿಫರೆನ್ಸ್ ಬರಬೇಕು.
ನಾನು ನಿಮಗೆ ಇಲ್ಲಿ 15 ಇಟ್ಟಿದ್ದೀನಿ. ಅಂದ್ರೆ ನನ್ನ ಪ್ರಕಾರ ಒಂದು 3/4 ಇಂಚು 1 ಇಂಚಿ ಕಡಿಮೆ ಬರಬೇಕು. ತೋರಿಸ್ತೀನಿ ಎಷ್ಟು ಬರುತ್ತೆ ಅಂತ. ಎಷ್ಟು ಬರುತ್ತೆ ನೋಡಿ, 15 ಇಂಚು ಇಲ್ಲಿ ಇಟ್ಟಿದ್ದೀನಿ. ಇಲ್ಲಿ ನಮಗೆ 7 ಇಂಚು ಬರ್ತಾ ಇದೆ. 6 ಮುಕ್ಕಾಲು 7 ಇಂಚಿಗೆ 1 ಪಾಯಿಂಟ್ ಕಡಿಮೆ ಬರ್ತದೆ. ಅಂದ್ರೆ 6 ಮುಕ್ಕಾಲು ನೋಡಿ ಇಲ್ಲಿ ಕಾಣಿಸ್ತಾ ಇದೆ. ಎಕ್ಸಾಕ್ಟ್ ಆಗಿ ಬೇಕಂದ್ರೆ ನಿಮಗೆ ನೋಡಿ, ಎಕ್ಸಾಕ್ಟ್ ಪಾಯಿಂಟ್ 6.5 6 ಮುಕ್ಕಾಲು ಅಂದ್ರೆ 1 ಮುಕ್ಕಾಲು ಇಂಚು ಡಿಫರೆನ್ಸ್ ಅಲ್ಲಿ ಬಂದೇ ಬರುತ್ತೆ. ನೀವು ಇಲ್ಲಿ ಹಿಡ್ಕೊಂಡ್ರು ಸಾಕ, ನೀವು ಇದನ್ನ ಕರೆಕ್ಟ್ ಆಗಿ ಹಿಡ್ಕೊಂಡ್ರು ಸಾಕು, ಇದು ನಿಮಗೆ ಆಟೋಮೆಟಿಕ್ಲಿ ಬರುತ್ತೆ. ಈ ಮೆಥಡ್ ಅಂದ್ರೆ ನೀವು ಈ ಕ್ಯಾಪ್ ಹೈಟ್ ಅನ್ನ ಬಂದು ನೀವು ಚೆಸ್ಟ್ ಮೆಜರ್ಮೆಂಟ್ 11 ಭಾಗ ಇಟ್ಟಿರ್ಬೇಕು. ಇನ್ ಕೇಸ್ ನೀವು ಏನ್ ಮಾಡ್ತೀರಾ ನೋಡಿ, ಇಲ್ಲಿ ಈಗ 2.5 ಇಂಚ್ ಇಟ್ರಿ ಅನ್ಕೊಳ್ಳಿ. ಹೌದಾ, 2.5 ಇಂಚ್ ಇಟ್ರಿ. ಇಲ್ಲಿಗೆ ನಾನು 2.5 ಇಂಚ್ ಕ್ಯಾಪ್ ಇಟ್ಟಿದ್ದೀನಿ ಅನ್ಕೊಳ್ಳಿ. ಈಗ ನಮಗೆ ಎಷ್ಟು ಬೇಕು, 15 ಇಂಚ್ ಇಲ್ಲಿ ಇಟ್ಟಿದೀವಲ್ಲ, 15 ಇಂಚ್ ಇಲ್ಲಿ ಬರುತ್ತೆ. ಎಲ್ಲಿವರೆಗೂ ಬರುತ್ತೆ ಅಂತ ನೋಡೋಣ. ನೋಡಿ, ಎಲ್ಲಿವರೆಗೂ ಬರುತ್ತೆ, ಇಲ್ಲಿವರೆಗೂ ಬರುತ್ತೆ. ಹೌದಾ, ನಮಗ್ ಬೇಕಾಗಿರೋದು ನಾವು ಇಲ್ಲಿ ಮೆಜರ್ಮೆಂಟ್ ಎಷ್ಟು ತಗೊಂಡಿರ್ತೀವಿ, 6.5 6 ಮುಕ್ಕಾಲು ತಗೊಂಡಿರ್ತೀವಿ. ಇವಾಗ ನಮಗೆ ಇಲ್ಲಿ ಏನಾಗುತ್ತೆ ನೋಡಿ, 6 ಕಾಲ್ ಆಗುತ್ತೆ. ಮುಕ್ಕಾಲು ಇಂಚು ಜಾಸ್ತಿ ಬರುತ್ತೆ. 3/4 ಇಂಚು ಜಾಸ್ತಿ ಬರುತ್ತೆ ಅಂದ್ಮೇಕ ಇಲ್ಲಿ ಲೂಸ್ ಆಗ್ಲೇಬೇಕಲ್ಲ. ಇಲ್ಲಿ ಸ್ಲೀವ್ ಲೂಸ್ ಆಗ್ಲೇಬೇಕಲ್ಲ. 3/4 ಇಂಚು ಅಂದ್ರೆ ಅಲ್ಲಿಗೆ ಹೆಚ್ಚು ಕಮ್ಮಿ 1.5 ಇಂಚ್ ಲೂಸ್ ಆಯ್ತು. ಸ್ಲೀವ್ ಲೂಸ್ ಆಗುತ್ತೆ. ಇಲ್ಲಿ ಏನಾಗುತ್ತೆ, ಇಲ್ಲಿ ಲೂಸ್ ಆಗುತ್ತೆ ಬಗಲ್ ಹತ್ರ. ಸ್ಲೀವ್ ಲೂಸ್ ಆದ್ರೆ ಅವಾಗ ಏನ್ ಮಾಡುತ್ತೆ ಅಂದ್ರೆ, ಈ ಸೇಪ್ ಇದೆಯಲ್ಲ, ಈ ಸೇಪ್ ಪರ್ಫೆಕ್ಟ್ ಆಗಿ ಬರಲ್ಲ. ಹಿಂಗ್ ಬರೋದು ಬರುತ್ತೆ. ಯಾಕೆ ಬರುತ್ತೆ ಅಂದ್ರೆ, ನಾವು ಕ್ಯಾಪ್ ಹೈಟನ್ನ ನಾವು ಕರೆಕ್ಟ್ ಆಗಿ ಇಡ್ಲಿಲ್ಲ ಅಂದ್ರೆ ಈ ಪ್ರಾಬ್ಲಮ್ ತುಂಬಾ ಕ್ರಿಯೇಟ್ ಆಗುತ್ತೆ. ನೀವೇ ನೋಡಿ, ನಾನು 2.5 ಇಟ್ಟಾಗ ಅಗಲ ಎಷ್ಟಕ್ಕೆ ಬಂತು ನೋಡಿ, 2.5 ಇಟ್ಟಾಗ ಅಗಲ ಇಲ್ಲಿ ಬಂತು. ಇಲ್ಲಿ ನಾವು ಈ 2.5 ಇಂಚ್ ಇಟ್ಟಾಗ ಇಲ್ಲಿ ಬಂತು, 3.5 ಇಂಚ್ ಇಟ್ಟಾಗ ಇಲ್ಲಿ ಬಂತು. ಇದು ಫಿಟ್ಟಿಂಗ್ ಅಂದ್ರೆ ಇಲ್ಲಿ ಫಿಟ್ಟಿಂಗ್ ಕರೆಕ್ಟ್ ಆಗಿದೆ. ಇದು ಫಿಟ್ಟಿಂಗ್ ಜಾಸ್ತಿ ಆಯ್ತು, ಲೂಸ್ ಆಯ್ತು. ಲೂಸ್ ಆದಾಗ ಏನಾಗುತ್ತೆ, ಪ್ರಾಬ್ಲಮ್ ಆಗತ್ತಲ್ಲ. ಅದು ಮೇನ್ ಪ್ರಾಬ್ಲಮ್ ನಿಮಗೆ. ನೋಡಿ, ನಾನು ಸ್ಲೀವ್ ಶೇಪ್ ಅನ್ನ ಯಾವ ರೀತಿ ಮಾರ್ಕ್ ಮಾಡ್ಕೊಂಡು ಮೇನ್ ಪಾಯಿಂಟ್ ಬರೋಣ ನೋಡಿ. ಇದಕ್ಕೆ ಒಂದು ಬಾಕ್ಸ್ ಹಾಕೊಂಡಿನಿ. ಇದು ನಮಗೆ ಇಲ್ಲಿಗೆ ಒಂದು ಪಾಯಿಂಟ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಫಿಟ್ಟಿಂಗ್ 10 ಇಂಚು ನಮಗೆ ಸ್ಲೀವ್ ಫಿಟ್ಟಿಂಗ್ ಇದೆ, ಅಂದ್ರೆ 5 ಇಂಚು. ಇದಕ್ಕೆ ಒಂದು ಲೈನ್ ಹಾಕೋಣ. ಇದಕ್ಕೆ ನಾವು 1.5 ಇಂಚು ಮಾರ್ಜಿನ್ ಇಟ್ಟಿದ್ದೀವಿ ಬಾಡಿ ಪಾರ್ಟ್ ಅಲ್ಲಿ. ಇಲ್ಲಿ ಕೂಡ ಅಷ್ಟೇ ಇಡೋಣ. ಇವಾಗ ಬಂದು ನಾವು ಮಾರ್ಕಿಂಗ್ ಯಾವ ರೀತಿ ಮಾಡೋಂತ ನೋಡೋಣ. ನಿಮಗೆ ನಾನು ಒಂದು ಕಾಲಮ್ ಹಾಕಿ ಹೇಳ್ಕೊಡ್ತೀನಿ. ಬಟ್ ಈ ಮೆಥಡ್ ನೀವು ಎಲ್ಲದಕ್ಕೂ ಫಾಲೋ ಮಾಡ್ಬೇಕಂತಿಲ್ಲ. 1 2 ಸರಿ 3 ಸರಿ ವಿಡಿಯೋಸ್ ನೋಡಿದ್ರೆ ನಿಮಗೆ ಇದು ಕೂಡ ಬರುತ್ತೆ. ಇವಾಗ ಇಲ್ಲಿ ನೋಡಿ ಎಷ್ಟಿದೆ, 6.5 ಇದೆ. 6.5 ಅರ್ಧ ಬಂದು 3 ಕಾಲ್ ಆಗುತ್ತೆ. 3 ಕಾಲು ಇಲ್ಲಿಗೆ ಇಟ್ಟಿವಿ. ಇವಾಗ ಇದನ್ನೇ ತಿರ್ಗಾ ಫೋಲ್ಡ್ ಮಾಡಿ ಇಲ್ಲಿಗೆ ಮಡಿಸಿ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಇವೆರಡಕ್ಕೂ ಒಂದು ಲೈನ್ ಹಾಕೋಣ. ಲೈನ್ ಹಾಕ್ಬೇಕಿನ್ನು ತೋರಿಸ್ತೀನಿ. ಇದು ಏನು ಬಹಳ ಏನೋ ಗಣಿತ ಹೇಳ್ಕೊಡ್ತಿದ್ದೀರ ಅಂತ ಅನ್ಕೋಬೇಡಿ. ಇದು ಬಟ್ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಕಲಿಬೇಕಾದ್ರೆ ಸ್ವಲ್ಪ ಈ ತರ ನೋಡ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಒಂದು ಈಗ ಬರಿತಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಿಮಗೆ ರೂಢಿ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ. 3.5 ಇದೆ. 3.5 ಅರ್ಧ ಬಂದು ನಿಮ್ಗೆ ಎಷ್ಟಾಗುತ್ತೆ, 1.25 ಇಂಚ್ ಆಗುತ್ತೆ. ಇದಕ್ಕೆ ಒಂದು ಲೈನ್ ಹಾಕೋಣ. ಈ ಲೈನ್ಸು ಯಾಕೆಂದ್ರೆ ಬಹಳ ಈಸಿ ನಿಮ್ಗೆ ಒಂದು ಸೇಪ್ ಅನ್ನ ತೋರಿಸ್ಕೊಡುತ್ತೆ ಇವು. ಓಕೆ, ಇಷ್ಟು ಮಾರ್ಕ್ ಮಾಡ್ಕೊಂಡಿವ. ಈ ಪಾಯಿಂಟ್ ಇಂದ ಈ ಪಾಯಿಂಟ್ಗೆ ಒಂದು ಲೈನ್ ಹಾಕೋಣ ನೋಡಿ. ತುಂಬಾ ಸಿಂಪಲ್. ಇವಾಗ ಇಷ್ಟು ನಾವು ಮಾರ್ಕ್ ಮಾಡ್ಕೊಂಡ್ರೆ ಸಾಕು ಸ್ಲೀವ್ಗೆ. ನಮಗೆ ಬೇಕಾಗಿರೋದು ಫ್ರೆಂಚ್ ಕರ್ವ್ ಸ್ಕೇಲ್ ಬೇಕದು. ಅದೇ ನಮಗೆ ಈ ಸೇಪ್ ಅನ್ನ ಈಸಿಯಾಗಿ ಮಾರ್ಕ್ ಮಾಡ್ಕೊಡುತ್ತೆ ನೋಡಿ. ನಾವು ಫಸ್ಟ್ ಸೇಪ್ ಅನ್ನ ಈ ರೀತಿ ಈ ಲೈನ್ ಬಿಟ್ಟಿರ್ಬೇಕು. ಈ ಲೈನು ಸ್ವಲ್ಪ ಇಲ್ಲಿಂದ ಈ ಲೈನ್ ಏನಿದೆ ನೋಡಿ, ಇದು ಸೆಂಟರ್ ಪಾಯಿಂಟ್ ಆಗುತ್ತೆ. ನೋಡ್ಕೊಂಡ್ರ, ಇದು ಸೆಂಟರ್ ಪಾಯಿಂಟ್. ಇದು ಸೆಂಟರ್ ಪಾಯಿಂಟ್. ಇಲ್ಲಿಂದ ನೋಡಿ ಈ ರೀತಿ ನೀವು ಮಾರ್ಕ್ ಮಾಡ್ಕೊಳ್ಳಿ. 1 ಇಂಚ್ ಇಲ್ಲಿ ಬೇಕಾದ್ರೆ ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಈ ರೀತಿ ಸೇಪ್ ಅನ್ನ ಮಾರ್ಕ್ ಮಾಡ್ಕೊಂಡ್ರೆ ಆಯ್ತು. ಈ ಸ್ಕೇಲ್ ಅನ್ನ ನೋಡಿ ನಾನು ತೆಗ್ದಿಲ್ಲ. ಇದನ್ನ ಈಸಿಯಾಗಿ ಈ ರೀತಿ ವಾಪಸ್ ಇಟ್ಕೊಬೇಕು. ಆಸ್ ಇಟ್ ಈಸ್ ಹೆಂಗಿದೆ ಹಂಗೆ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನಮಗೆ ಪರ್ಫೆಕ್ಟ್ ಆಗಿ ಸೇಪ್ ಬಂತು. ಇಲ್ಲಿ 1/4 ಇಂಚು ನಾವು ಈ ತರ ಕರ್ವಲ್ಲೇ ಬರಬೇಕು. ಹಂಗಾದ್ರೆ ಅಲ್ಲಿ ಕೂಡ ನಮಗೆ ಕೂಳೆ ಬರಲ್ಲ ನೋಡಿ. ಇದು ನಮಗೆ ಫ್ರಂಟ್ ಸೇಪ್. ಇದರಲ್ಲಿ ಬ್ಯಾಕ್ ಸೇಪ್ ಯಾವ ರೀತಿ ತೆಗೆಯೋದು, ಇದೆಲ್ಲ ತುಂಬಾ ಟ್ರಿಕ್ಸ್ ನೋಡಿ. ಈ ಲೈನ್ ಹಾಕಿದೆ ನಾನು. ಯಾಕೆ ಹಾಕಿದೆ ಅಂದ್ರೆ ಇದೇ ಕಾರಣಕ್ಕೆ ಹಾಕಿದ್ದು ಲೈನ್. ಇಲ್ಲಿ ನಾವು 3/4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೀವು ಇಲ್ಲಿಂದ ಒಂದು 3/4 ಇಂಚು 0.75. ಓಕೆ, ಅಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೋಬೇಕು. ನಾನು ಟೇಪ್ ಸರಿ ಇಲ್ಲ, ತೋರಿಸ್ತಿದ್ದೀನಿ ನೋಡಿ. 3/4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ಈ ಸ್ಕೇಲಿಂದ ಇನ್ನೊಂದ್ಸರಿ ಕೆಲಸ. ಈ ಪಾಯಿಂಟ್ ಇದೆ ನೋಡಿ, ಈ ಲೈನ್ ಹಾಕಿದೀವಲ್ಲ, ಲೈನ್ ಏನಕ್ಕೆ ಇಂಪಾರ್ಟೆಂಟ್ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿಂದ ಸ್ಟಾರ್ಟ್ ಆಗ್ಬೇಕು. ಇದು ನೋಡಿ ಈ ತರ ಇಲ್ಲಿಂದ ಸ್ಟಾರ್ಟ್ ಆಗ್ಬೇಕು.
ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗಬೇಕು. ಇದನ್ನ ವಾಪಸ್ ನಾವು ಈ ರೀತಿ ಇಟ್ಕೊಂಡು ಈ ಲೈನ್ಗೆ ಸೇರಂಗೆ ನಾವು ಮಾರ್ಕನ್ನ ಮಾಡ್ಕೋಬೇಕು. ನೋಡಿ ಇಲ್ಲಿ ಈ ಲೈನ್ಗೆ ಸೇರಂಗೆ ನಾವು ಮಾರ್ಕನ್ನ ಮಾಡ್ಕೋಬೇಕು. ನೋಡಿ ಈ ತರ ನಾವು ಸೇಪನ್ನು ಮಾರ್ಕ್ ಮಾಡ್ಕೊಂಡಿದ್ವಿ. ನಿಮಗೆ ಕಟ್ ಮಾಡಿ ಬಾಡಿ ಪಾರ್ಟಿಗೆ ತೋರಿಸ್ತೀನಿ ನಿಮಗೆ ಅಟ್ಯಾಚ್ ಮಾಡಿ, ಅಂದ್ರೆ ಕರೆಕ್ಟಾಗಿ ಬರುತ್ತೆ ಇಲ್ಲ ಅಂತೇಳಿ. ನೋಡಿ ನಾನು ಇವಾಗ ಕಟ್ ಮಾಡ್ತಾ ಇದ್ದೀನಿ. ಏನಾದರೂ ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಯೂಟ್ಯೂಬಲ್ಲಿ ಎಲ್ಲ ಥರದ ವೀಡಿಯೋಸನ್ನು ಹಾಕಿದ್ದೀನಿ ಬ್ಲೌಸ್ ಕಟಿಂಗ್ ಬಗ್ಗೆ, ದಯವಿಟ್ಟು ನೋಡಿ. ಡಿಸೈನರ್ ಶಿವಾನಂದ್ ಯೂಟ್ಯೂಬ್ ಚಾನಲ್ ಅಂತ ಹೊಡೆದ್ರೆ ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ. ನೋಡಿ ಇಲ್ಲಿ ನಾನು ನ್ಯಾಚ್ ಹಾಕಂತೀನಿ. ನಿಮಗೆ ಎಕ್ಸಾಕ್ಟಾಗಿ ನಾವು ಬಾಡಿ ಪಾರ್ಟಿಗೆ ತೋರಿಸ್ತೀನಿ ಕರೆಕ್ಟಾಗಿ ಬರುತ್ತೆ ಅಲ್ಲ ಅಂತ. ನೋಡಿ ಇದು ಫ್ರಂಟ್ ಸೇಪು 2 ಮಾತ್ರ ತಗೊಂಡಿದ್ದೀನಿ. ನೋಡಿ ಫ್ರಂಟು ಆರ್ಮೋಲ್, ಫ್ರಂಟು ಬ್ಯಾಕು, ಗೊತ್ತಾಯ್ತಾ? ನೋಡಿ ಈ ರೀತಿ ನಮಗೆ ಸ್ಲೇವ್ ಸೇಪನ್ನು ಎಕ್ಸಾಕ್ಟ್ ಆಗಿ ಮಾರ್ಕ್ ಮಾಡ್ಕೋಬೇಕು. ಇದು ಪರ್ಫೆಕ್ಟ್ ಮೆಥಡ್, 100% ಪರ್ಫೆಕ್ಟ್ ಮೆಥಡ್. ನೀವು ಎಲ್ಲಿದ್ರು ನೋಡಿಬೇಕಾದ್ರೆ ಇವಾಗ ಬಂದು ನಾವು ಅದನ್ನು ತೋರಿಸ್ತೀನಿ ಬ್ಯಾಕ್ ಪಾರ್ಟಿಗೆ. ನೋಡಿ ಈ ರೀತಿ ಇಟ್ಕೊಂಡಿದ್ದೀನಿ ಬ್ಯಾಕ್ ಪಾರ್ಟು. ಇದು ಕೂಡ ಅಷ್ಟೇ ಬ್ಯಾಕ್ ಸೇಪು. ಇಲ್ಲಿಂದ ಇಲ್ಲಿ 1/2 ಇಂಚು ಮಾರ್ಜಿನ್ ಬಿಟ್ಟಿದ್ದೀನಿ. ನೋಡಿ ಎಕ್ಸಾಕ್ಟ್ ಆಗಿ ಬರ್ತಾ ಇದೆ. ನಾವು ಸ್ಲೀವಲ್ಲಿ ಸ್ವಲ್ಪ ಜಾಸ್ತಿ ಇಟ್ಟಿದ್ದೀವಿ, ಮತ್ತೆ ಜಾಸ್ತಿ ಇಟ್ಟಿದ್ದೀವಿ. ನೋಡಿ ಇಲ್ಲಿ ತೋರಿಸ್ತೀನಿ ನಾನು ಜಾಸ್ತಿ ಇಟ್ಟಿದ್ದೀವಿ ಅಂತ ಗೊತ್ತು. ಈ ಮಾರ್ಕಿಂಗ್ 1.5 ಇಂಚು, ನೋಡಿ 1/4 ಇಂಚ್ ಜಾಸ್ತಿ ಇಟ್ಟಿದ್ದೀನಿ ಸ್ಲೀವಲ್ಲಿ, ಹಾಗಾಗಿ ಜಾಸ್ತಿ ಬರ್ತಾ ಇಲ್ಲ. ನೋಡಿ ಇಷ್ಟು ಕರೆಕ್ಟಾಗಿ ಇನ್ನೊಂದ್ಸರಿ ತೋರಿಸ್ಬಿಟ್ಟಿದ್ದೀನಿ. ನೋಡಿ ನಾನು ಬ್ಯಾಕ್ ಸೈಡ್ ಮಾತ್ರ ತೋರಿಸ್ತಾ ಇದ್ದೀನಿ. ನೋಡಿ ಎಕ್ಸಾಕ್ಟ್ ಆಗಿ ನಮಗೆ ಬರುತ್ತೆ. ಈ ರೀತಿ ನೀವು ಸ್ಲೀವ್ ಕಟ್ ಮಾಡಿ ನಿಮಗೆ 100% ಕೂಡ ಸ್ಲೀವ್ದು ಕೂಡ ರಿಂಕಲ್ಸ್ ಅನ್ನೋದು ಪ್ರಾಬ್ಲಮ್ ಬರಲ್ಲ. ನಿಮಗೆ ಸ್ಟಿಚಿಂಗ್ ವಿಡಿಯೋ ಬೇಕಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸ್ಟಿಚಿಂಗ್ ವಿಡಿಯೋ ಕೂಡ ಮಾಡಾಕ್ತೀನಿ. ಫೇಸ್ಬುಕ್ಕಲ್ಲಿ ನೋಡ್ತಿರೋರು ದಯವಿಟ್ಟು ಹೆಚ್ಚಿನ ಇದ್ರದ್ದು ಪೂರಾ ವಿಡಿಯೋ ಬೇಕಂದ್ರೆ ದಯವಿಟ್ಟು ಯೂಟ್ಯೂಬಲ್ಲಿ ನೋಡಿ ಡಿಸೈನರ್ ಶಿವನ್ ಅಂತ ಹೊಡೆದ್ರೆ ಅಲ್ಲಿ ಕೂಡ ನಿಮಗೆ ಬರುತ್ತೆ. ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ. ನಿಮ್ಮ ಅನಿಸಿಕೆನ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲರಿಗೂ ನಮಸ್ಕಾರ.